ಎಲ್ರಿಗೂ ನಮಸ್ಕಾರ. ಇವತ್ತು ದಿನಾಂಕ ಡಿಸೆಂಬರ್ 5, 2025. ನಿನ್ನೆ ಪೂರ್ಣಚಂದಿರ ಅಂದರೆ ಪೂರ್ಣಿಮೆ ಅಂತ ಹೇಳ್ತಾರೆ ಅಲ್ವಾ, ಅದು ನಿನ್ನೆ ಇದ್ದದ್ದು. ಹಾಗಾಗಿ ಅಂದರೆ ಇದೆಲ್ಲ ಯಾಕೆ ಹೇಳುವುದಂದರೆ, ಪ್ರಕೃತಿಯಲ್ಲಿ ಏನಾದರೂ ಅಂದರೆ ಚಂದ್ರಂದು ಪವರ್ ಭೂಮಿಯ ಮೇಲೆ ಬೀಳುವಾಗ ಆಗ ಏನಾದರೂ ಬದಲಾವಣೆ ಇರ್ತದಲ್ವಾ. ಪೂರ್ಣಚಂದಿರ ಇರುವಾಗ ಮತ್ತು ಇದು ಪೂರ್ಣಚಂದಿರ ಅಂದರೆ ಹುಣ್ಣಿಮೆ ಇರುವಾಗ, ಅಮಾವಾಸ್ಯೆ ಇರುವಾಗ, ಆಗ ಪ್ರಕೃತಿಯಲ್ಲಿ ಆಚೆ ಈಚೆ ಏನಾದರೂ ವ್ಯತ್ಯಾಸಗಳು ಕಾಣಲು ನಮಗೆ ಸಿಗ್ತದಲ್ವಾ. ಹಾಗೆಯೇ ಇವತ್ತು ನಂದು ಒಂದು ಜೇನು ಪೆಟ್ಟಿಗೆಯಲ್ಲಿ ವ್ಯತ್ಯಾಸ ನೋಡಲಿಕ್ಕೆ ಇವತ್ತು ನನಗೆ ಸಿಕ್ಕಿತ್ತು. ಅದು ಎಂತ ಗೊತ್ತುಂಟಾ, 20ನೇ ಜುಲೈ 2025 ಅಂದರೆ ಇವತ್ತಿಂದ 5 ತಿಂಗಳು ಅಂದಾಜು ಆಗ ಒಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ದೇನೆ ನನ್ನ ಚಾನಲ್ನಲ್ಲಿ. ಅದರಲ್ಲಿ ಒಂದು ಕುಟುಂಬ ಒಂದು ಪೆಟ್ಟಿಗೆಗೆ ಬಂದು ಹೋದದ್ದನ್ನು ನಾನು ಹೇಳಿದ್ದೇನೆ. ಅದು ನೀವು ವಿಡಿಯೋ ನೋಡಲಿಲ್ಲ ಆದರೆ ಅದರಲ್ಲಿ ವಿಸ್ತಾರವಾಗಿ ನಾನು ಹೇಳಿದ್ದೇನೆ, ಆಯಿತಾ. ಅದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ, ನೀವು ಹೋಗಿ ನೋಡ್ಬೋದು. ಇವತ್ತು ಆ ಪೆಟ್ಟಿಗೆಗೆ ಒಂದು ಕುಟುಂಬ ಬರುವ ಅಂದಾಜಲ್ಲಿ ಉಂಟು. ನಾನು ಎಂತ ಗೊತ್ತುಂಟಾ, ನಿಲ್ಲಿ ನಾನು ನಿಮಗೆ ತೋರಿಸ್ತೇನೆ ಅದು ಎಲ್ಲಿ ಉಂಟಂತ. ನಾನು ಯಾವತ್ತು 3 ದಿನಕ್ಕೆ ಒಂದು ಬಾರಿ ಈಗ ತೋಟ ನಾನು ತಿರುಗ್ತಾ ಇದ್ದೇನೆ, ಯಾಕಂದರೆ ನನಗೆ ಬೇರೆ ಕೂಡ ಕೆಲಸ ಉಂಟು. ಹಾಗಾಗಿ ನಿನ್ನೆ ಹುಣ್ಣಿಮೆ ಇದ್ದದ್ದಲ್ವಾ, ಇವತ್ತು ಏನಾದರೂ ಬದಲಾವಣೆ ಪ್ರಕೃತಿಯಲ್ಲಿ ಇರ್ತದೆ ಅಂತ ನನಗೆ ಗೊತ್ತುಂಟು. ಅದು ಹಿಂದಿನಿಂದನೇ ನನಗೆ ಗೊತ್ತುಂಟು, ಆಯಿತಾ. ಅದಕ್ಕೆ ಇವತ್ತು ತೋಟಕ್ಕೆ ತಿರುಗಿ ಬರುವಂತ ಮತ್ತು ನಂದು ಎಲ್ಲ ಜೇನು ಪೆಟ್ಟಿಗೆಗಳು ಕಾಡಿನಲ್ಲಿ ಎಲ್ಲಿ ಎಲ್ಲ ಇಟ್ಟಿದ್ದೇನೆ, ಅದಕ್ಕೂ ಕೂಡ ಒಂದು ಬಾರಿ ಇಣುಕಿ ನೋಡುವ, ಯಾರಾದರೂ ನೆಂಟರು ಬಂದಿದ್ದಾರಾ ಇಲ್ವಾ ಅಂತ. ಅದಕ್ಕೆ ಬಂದಿದ್ದೇನೆ. ಇವತ್ತು ಈ ಪೆಟ್ಟಿಗೆಗೆ ಒಂದು ಕುಟುಂಬ ಬರುವ ಸಾಧ್ಯತೆ ಉಂಟು. ನೋಡಿ, ಅದೇ ಪೆಟ್ಟಿಗೆ. ನಾನು ಎಲ್ಲಿ ಗೊತ್ತುಂಟಾ, ಅಲ್ಲಿ ಕೆಳಗಡೆ ನಿಂತು ಯಾವತ್ತೂ ನೋಡೋದಾಯ್ತಾ, ಅಂದರೆ ಹೀಗೆ ಬಗ್ಗಿ ಇಣುಕಿ ನೋಡೋದಾಯ್ತಾ, ಯಾರಾದರೂ ಹಾರಾಡ್ತಾ ಇದ್ದಾರಾ ಆಚೆ ಈಚೆ ಅಂತ ನೋಡೋದಾಯ್ತಾ. ಇವತ್ತು ಒಂದು 5-6 ನೊಣಗಳು ಒಳಗೆ ಹೊರಗೆ ಹೋಗೋದನ್ನು ನೋಡಿದೆ. ಅಂದರೆ ಮತ್ತೆ ನಾನು ಎಂತ ಮಾಡಿದೆ, ಮನೆಗೆ ಹೋಗಿ ಕ್ಯಾಮರಾ ತಂದು ಪೆಟ್ಟಿಗೆ ಓಪನ್ ಮಾಡಿ ನೋಡಿದೆ, ಆಯಿತಾ. ಯಾರು ಕೂಡ ಬರಲಿಲ್ಲ ಇನ್ನುವರೆಗೂ. ಕೇವಲ 5-6 ನೊಣಗಳು ಮಾತ್ರ ಹಾರಾಡ್ತಾ ಇದ್ದರು. ಮತ್ತು ಒಳಗಡೆ ಒಂದು ಕಪ್ಪೆ ಇತ್ತು, ಆಯಿತಾ. ಅದನ್ನು ನಾನು ಓಡಿಸಿದೆ. ಒಂದು ದೊಡ್ಡದು ಕಪ್ಪೆ ಕೆಳಗಡೆ ಅಡಿಮನೆಯಲ್ಲಿತ್ತು, ಅದನ್ನು ಓಡಿಸಿದೆ. ಹಾಗಾಗಿ ಬನ್ನಿ, ಈಗ ನಾನು ತೋರಿಸ್ತೇನೆ. ಈಗ ಕಾಣ್ತಾ ಇಲ್ಲ ಯಾರು ಕೂಡ, ಆಗ ಇತ್ತು ಮಾರೆ. ಎಂಥ ಅವಸ್ಥೆ, ನಿಲ್ಲಿ. ಹೆದರಿಸಿದೇನಾ ಎಂತ ಅಂತ ಗೊತ್ತಿಲ್ಲ, ಯಾರು ಕೂಡ ಕಾಣ್ತಾ ಇಲ್ಲ ಮಾರೆ. ಎಂತ ಹೆದರಿಸಿದ್ದೇನಾ ಅಂತ ನಾನು ಎಂತ ಗೊತ್ತುಂಟ, ನೊಣಗಳು ಒಳಗೆ ಹೊರಗೆ ಹಾರ್ತಾ ಇದ್ರೆ, ಆಯಿತಾ. ನಾನು ಬಂದಿದ್ದಾರಾ ಇಲ್ವಾ ಅಂತ ಒಂದು ಬಾರಿ ಓಪನ್ ಮಾಡಿದೆ ಪೆಟ್ಟಿಗೆಯನ್ನು, ಯಾರು ಕೂಡ ಬರಲಿಲ್ಲ. ಮೇ ಬಿ ಆಗ ಅವರಿಗೆ ಹೆದರಿಕೆ ಆಯಿತಾ, ಇದು ಪೆಟ್ಟಿಗೆ ಬೇಡ ಅಂತ. ಎಂತ ಮಾರೆ, ನಾನು ಬಂದ ಪೆಟ್ಟಿಗೆ ಬಂದ ಕುಟುಂಬವನ್ನು ಬರುವ ಕುಟುಂಬವನ್ನು ಓಡಿಸಿ ಬಿಟ್ಟೇನಾ ಅಂತ ಹೇಳ್ಬೋದಾ. ನೋಡಿ, ಇದೇ ಗೊತ್ತುಂಟಲ್ವ, ಆ ವಿಡಿಯೋದಲ್ಲಿ ಇದೇ ಜಾಗ, ಇದೇ ಪೆಟ್ಟಿಗೆ, ಇಲ್ಲಿಯೇ ಒಂದು ಕುಟುಂಬ ಇದ್ದದ್ದನ್ನು ನಾನು ತೋರಿಸಿದೆ ಆ ವಿಡಿಯೋದಲ್ಲಿ. ಪ್ರಕೃತಿ ನನಗೆ ಇನ್ನೊಂದು ಕುಟುಂಬ ಕಳಿಸಿತ್ತು. ಎಂಥದ, ಇಲ್ಲಿ ಪುನಃ ತೆಗ್ತೇನೆ, ನಿಮಗೆ ಒಂದು ಬಾರಿ ನೋಡ್ತೇನೆ, ನಾನು ತೋರಿಸ್ತೇನೆ. ನೋಡಿ, ಯಾರು ಕೂಡ ಇಲ್ಲ, ಇರಲಿ ನೋಡುವ. ನೋಡಿ, ನಾನು ಮೇಲ್ಮುಚ್ಚಲ ಹಾಕೋದಿಲ್ಲ, ಆಯಿತಾ. ಹೀಗೆ ಕಾಡಿನಲ್ಲಿ ಇರುವ ಪೆಟ್ಟಿಗೆಗಳಿಗೆ, ಖಾಲಿ ಪೆಟ್ಟಿಗೆಗಳಿಗೆ, ಯಾಕಂದರೆ ಮೇಲ್ಮುಚ್ಚಲ ಅಂದರೆ ಮೇಲಿದ್ದು ಕವರ್ ಅದು ತುಂಬ ಭಾರ ಉಂಟು. ಈ ISI 8 ಫ್ರೇಮಿದ್ದು ಪೆಟ್ಟಿಗೆ ಫಸ್ಟ್ ಆಫ್ ಆಲ್ ತುಂಬ ಭಾರ ಉಂಟು ಆಚೆ ಈಚೆ ತಗೊಂಡೋಗ್ಲಿಕ್ಕೆ. ಅದರ ಮೇಲೆ ಅದಕ್ಕೆ ನನಗೆ ಎಷ್ಟು ಹಗುರವಾಗಿ ಆಗ್ತದೆ ಹಾಗೆ ಮಾಡಲಿಕ್ಕೆ ನಾನು ನೋಡೋದು. ನೋಡಿ, ಇಲ್ಲಿ ಇದು ಒಳ್ಳೆಯದು, ಇದು ಮರದ್ದು ಫ್ರೇಮ್ ಉಂಟಲ್ವ, ಇದು ಪೀಸ್, ಇದು ಆ್ಯಕ್ಚುಲಿ ಒಳ್ಳೆಯದುಂಟು. ಅದು ಮೇಲೆ ಇಡುವ ಮುಚ್ಚಳ ಹಾಗೆ ಆಗ್ತದೆ. ನೋಡುವ ಎಂತ ಆಗ್ತದೆ ಅಂತ. ಇದ್ರು ಮಾರ್ರೆ ನೊಣಗಳು, ಹೆದರಿಸಿದೆನಾ ಅಂತ. ಇಲ್ಲಿ ಮೇಲೆ ಯಾರು ಕೂಡ ಕಾಣ್ತಾ ಇಲ್ಲ, ನೋಡುವ ಎಂತ ಆಗ್ತದೆ ಅಂತ. ಈಗ ಕಟ್ಟಿಬಿಡ್ತೇನೆ. ಮೇ ಬಿ ಹೆದರಿಸಿರ್ಬೋದು, ಯಾಕಂದರೆ ಅದು ಬಂದದ್ದು ಯಾರು ಗೊತ್ತುಂಟಾ, ನಮ್ಮದು ಸ್ಕೌಟ್ ಬೀಸ್ ಅವರ ಕುಟುಂಬ ಪಾಲು ಆಗುವ ಸಂದರ್ಭದಲ್ಲಿ ಇರುವಾಗ ಅವರು ಹೊರಗೆ ಹೋಗಿ
ಹೊಸತು ಜಾಗವನ್ನು ಹುಡುಕ್ತಾರೆ ಅಲ್ವಾ. ನಾನು ಆಗ ಪೆಟ್ಟಿಗೆ ಮುಚ್ಚಳ ಓಪನ್ ಮಾಡಿ ಎಂಥದ ನೋಡುವ ಎಂತಾಗ್ತದೆ ಅಂತ. ಈಗ ಇಲ್ಲಿ ಇಟ್ಟು ಬಿಡ್ತೇನೆ, ಅಂದರೆ ಪುನಃ ನಾನು ಡಿಸ್ಟರ್ಬ್ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಸ್ಕೌಟ್ ಬೀಸ್ ಹೇಳಿದಾಗೆ ಅಲ್ವಾ ಕುಟುಂಬ ಬರುವುದು. ನೋಡುವ, ಈಗ ನನಗೆ ಕಾಯಲಿಕ್ಕೆ ಆಗೋದಿಲ್ಲ, ಅಂದರೆ ನಿಲ್ಲಿ, ನಾನು ದೂರ ಹೋಗ್ತೇನೆ ಮತ್ತೆ ನೋಡುವ ಎಂತಾಗ್ತದೆ ಅಂತ. ಈಗ ನಾನು ತೋಟಕ್ಕೆ ತಿರುಗಿ ಬರ್ತೇನೆ. ಅಂದರೆ ನಮ್ಮ ತೋಟದಲ್ಲಿ ಅಡಿಕೆ ಕೊಯ್ಲು ಆಗಿದೆ ನಿನ್ನೆ. ಕೆಲಸದವರು ಎಷ್ಟು ಕೊಯ್ಲು ಮಾಡಿದ್ದಾರೆ ಅದನ್ನು ಮಾತ್ರ ತೆಗೆಯುವುದಾಯ್ತಾ. ಮತ್ತು ಹಳೆ ಅಡಿಕೆಯನ್ನು ತೆಗಿಲಿಕ್ಕೆ ಉದಾಸೀನ ಆಗ್ತದೆ, ಅಂದರೆ ಬಗ್ಗಿ ತೆಗಿಬೇಕಲ್ವಾ ನೆಲದಿಂದ. ಇದಾದರೆ ದೊಡ್ಡ ದೊಡ್ಡದು ಅದು ಫುಲ್ಲು ಗೊಂಚಲು ದ್ರಾಕ್ಷಿ ಥರ ಇರ್ತದೆ ಅಲ್ವಾ. ಅದನ್ನು ಬಿದ್ದದನ್ನು ತೆಗೆದು ತರ್ತಾರೆ ಮನೆಗೆ. ಮತ್ತು ಹಳೆಯ ಅಡಿಕೆಗಳನ್ನು ಬಿಟ್ಟೇ ಬಿಡ್ತಾರೆ. ಅದನ್ನು ನಾನು ತಗೊಂಡು ಅಂದರೆ ತೆಗಿಲಿಕ್ಕೆ ಅಂತ ಹೋಗ್ತಾ ಇದ್ದೇನೆ. ನೋಡುವ, ನಾನು ಅದು ಕೆಲಸ ಮಾಡ್ತೀನಿ. ಇದು ಇಲ್ಲೇ ಇರಲಿ ಪೆಟ್ಟಿಗೆ, ನಾಳೆ ನೋಡುವ. ಬಂದರೆ ಬರ್ಬೋದು, ಅಂದರೆ ಅದು ಪ್ರಕೃತಿಯ ಇಚ್ಛೆ, ನಂದು ಇದಲ್ಲ. ನಾನು ಇದು ಮಾಡಲಿಕ್ಕೆ ಹೋಗೋದಿಲ್ಲ, ಫೋರ್ಸ್ ಮಾಡಲಿಕ್ಕೆ ಹೋಗೋದಿಲ್ಲ ಅಲ್ವಾ. ಯಾವುದೇ ಕುಟುಂಬವನ್ನು ಬರಬೇಕಂತ ಫೋರ್ಸ್ ಮಾಡಬಾರ್ದು. ಅವರು ತಮ್ಮ ಸಮಯದಿಂದನೇ ಬರಬೇಕು. ಹಾಗಾಗಿ ನಾನು ಫೋರ್ಸ್ ಮಾಡೋದಿಲ್ಲ. ಇರಲಿ ಹಾಗೆಯೇ, ಡಿಸ್ಟರ್ಬ್ ಮಾಡೋದಿಲ್ಲ. ಒಂದು ಸಲ ಪೆಟ್ಟಿಗೆ ಬಂದ ಮೇಲೆ ಮತ್ತೆ ನೋಡುವ. ನಾನು ಅಂದರೆ ನಾನು ಎಂತ ಗೊತ್ತುಂಟಾ, ಜಾಸ್ತಿ ಎಕ್ಸೈಟ್ಮೆಂಟ್ ಆಗ್ತೇನೆ, ಅಂದರೆ ತುಂಬ ಖುಷಿ ಆಗ್ತದೆ. ಆ ಖುಷಿಯಲ್ಲಿ ಎಡವಟ್ಟು ಕೂಡ ಆಗ್ತದೆ ಆಯಿತಾ. ಅಂದರೆ ಅದು ಒಂದು ಇರ್ತದಲ್ವ, ತುಂಬ ಉತ್ಸಾಹದಿಂದ ಕೆಲಸ ಮಾಡುವಾಗ ಏನಾದರೂ ಆಚೀಚೆ ಆಗುವ ಸಂದರ್ಭ ಜಾಸ್ತಿ ಉಂಟು ಅಲ್ವಾ. ಅದಕ್ಕೆ ನಾನು ಸ್ವಲ್ಪ ಕಂಟ್ರೋಲಲ್ಲಿ ಇರ್ತೇನೆ ಕುಟುಂಬ ಬಂದ ಮೇಲೆ. ಆಗನೇ ನಾನು ತೆಗೆದು ಹೊಸ ಇದು ಎಂತ ಅಂದರೆ ಒಂದು ಸಲ ಬಂದ ಮೇಲೆ ಕುಟುಂಬ ನಾನು ಹೊಸತ್ತು ತಟ್ಟಿ ಕೊಡುವ, ಫ್ರೇಮ್ ಕೊಡುವ ಅಂತ ನಾನು ಅವಸರ ಪಡುವುದಿಲ್ಲ. ಒಂದು 2-3 ದಿನ ಅವರಿಗೆ ಸೆಟ್ ಹಾಕಿಕ್ಕೆ ಬಿಡ್ತೇನೆ. ಮತ್ತು ನಾನು ಹೊಸತ್ತು ಎರಿಯನ್ನು ಬೇರೆ ಪೆಟ್ಟಿಗೆಯಿಂದ, ಅಂದರೆ ಮೊಟ್ಟೆ ಮರಿ ಇರುವ ಅದನ್ನು ನಾನು ಕೊಡಲಿಕ್ಕೆ ಹೋಗ್ತೇನೆ. ಯಾಕಂದರೆ ಹೇಳ್ತಾರೆ, ಹೊರಗಿಂದ ಹಾರಿ ಬರುವ ಕುಟುಂಬಗಳು ಜಾಸ್ತಿ ಪೆಟ್ಟಿಗೆಯಲ್ಲಿ ಇರುವುದಿಲ್ಲ ಅಂತೆ. ಅಂದರೆ ಅವರ ನೇಚರೇ ಹಾಗೆ ಅಂತೆ. ಅವರು ಒಂದು ಜಾಗದಲ್ಲಿ ಅಭಿವೃದ್ಧಿ ಮಾಡಿ ಇನ್ನೊಂದು ಜಾಗಕ್ಕೆ ಅಂದರೆ ಬಿಟ್ಟೆ ಹೋಗುವ ಆ ಗುಣ ಆ ಕುಟುಂಬಗಳಿಗೆ ಇರ್ತದೆ ಅಂತೆ. ಹೌದು, ಅದು ನನಗೆ ಕೂಡ 1-2 ಕುಟುಂಬಗಳ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅದಕ್ಕೆ ಅದು ಹೋದ ವರ್ಷ ಆಯಿತಾ. ಅದಕ್ಕೆ ನಾನು ಈಗ ಶಾಂತಿಯಾಗಿ ಮೆಲ್ಲ ನಾನು ಜೇನು ಸಾಕಾಣಿಕೆಯನ್ನು ಮಾಡ್ತಾಯಿದ್ದೇನೆ. ಅಷ್ಟು ಫೋರ್ಸ್ ಆಗಿ ಮಾಡೋದಿಲ್ಲ ಅಂತ. ಅಂದರೆ ಒಂದು ಸಲ ನಾನು ಎನಿಸಿದೆ ಆಯಿತಾ, ನಂದು ಫುಲ್ಲು ಜೀವನ, ನಂದು ಪೇಟೆದ್ದು ಕೆಲಸವನ್ನೆಲ್ಲ ಬಿಟ್ಟು ಇಲ್ಲಿಗೆ ಊರಿಗೆ ಬಂದು ತೋಟ ನೋಡುವ ಮತ್ತು ಜೇನು ಸಾಕಾಣಿಕೆ ಮಾಡಿ ಅದರಲ್ಲಿ ಅಭಿವೃದ್ಧಿ ಮಾಡುವ ಅಂತ ಒಂದು ಐಡಿಯಾ ಇತ್ತಾಯ್ತಾ. ಮತ್ತು ಅದು ನನಗೆ ಪ್ರಕೃತಿ ಮಾಡಲಿಕ್ಕೆ ಬಿಡಲಿಲ್ಲ. ಅಂದರೆ ಫೇಲ್ಯೂರೇ ನನಗೆ ಕಾಣಲಿಕ್ಕೆ ಸಿಕ್ಕಿದ್ದು ತುಂಬ. ನನ್ನ ಹತ್ರ ಒಂದು ಸಮಯದಲ್ಲಿ ತುಂಬ ಪೆಟ್ಟಿಗೆಗಳಿದ್ದು ಅಲ್ವಾ, ಅದು ತುಂಬ ಪರಾರಿ ಆಯಿತು. ಮತ್ತು ಕೆಲವು ಕುಟುಂಬಗಳು ಇದು ಎಂಥ ಕೆಲಸಗಾರ ಮೊಟ್ಟೆಗಳ ಪ್ರಾಬ್ಲಮ್ ಬಂತು ನೋಡಿ. ಅದೆಲ್ಲ ಸಂದರ್ಭಗಳು ತುಂಬ ಆಯಿತು. ಅಂದರೆ ನಾನು ನಂಬಿಕೊಂಡದ್ದು ಇದನ್ನೇ ಆಯಿತಾ, ಇದನ್ನೇ ಮಾಡಿ ಕೂತ್ಕೊಳ್ಳುವ ಅಂತ. ಇದು ಡೌಟ್ ಪ್ರಕೃತಿ ನನಗೆ ಪರೀಕ್ಷೆ ಮಾಡಲಿಕ್ಕೆ ಅಂತ ಅದೆಲ್ಲ ತೊಂದರೆಗಳನ್ನು ಕೊಟ್ಟದ್ದ ಅಂತ ಎಂತ ಇದೆ ಕೆಲಸಗಾರ ಮೊಟ್ಟೆಗಳು ಮತ್ತು ಬೇರೆ ಬೇರೆ ವಿಷಯಗಳು. ಅದು ಹೌದು, ನಾನು ಜಾಸ್ತಿ ಅಪ್ಡೇಟ್ ಮಾಡಲಿಕ್ಕೆ ಹೋಗಲಿಲ್ಲ ಈ ಚಾನಲ್ನಲ್ಲಿ. ಯಾಕಂದರೆ ಅದು ನಂದು ಕಾನ್ಸಂಟ್ರೇಷನ್ ಫುಲ್ಲು ಆಚೆ ಆಗ್ತದೆ. ನಾನು ಯೂಟ್ಯೂಬ್ ಮಾಡೋದಾ ವೀಡಿಯೋ ಅಥವಾ ಇದನ್ನು ಮಾಡೋದಾ ಅಂತ. ಅದಕ್ಕೆ ನಾನು ಇಷ್ಟು ದಿನ ತನಕ ನಾನು ಜಾಸ್ತಿ ಅಪ್ಲೋಡ್ ಮಾಡಲಿಕ್ಕೆ ಕೂಡ ಹೋಗಲಿಲ್ಲ. ಸ್ವಲ್ಪ ಸಮಯ ಅಂದರೆ ಮೆಲ್ಲನೆ ಹೋಗುವಂಥ, ಹೆಜ್ಜೆ ಬೇಗ ಫಾಸ್ಟಾಗಿ ಹೋದರೆ ಅದು ಎಂತ ಆಗ್ತದೆ ಗೊತ್ತುಂಟಾ. ಹೌದು, ಫಸ್ಟ್ ನಿಮಗೆ ಫುಲ್ಲು ಇದಿರ್ತದೆ, ಯಾವುದೇ ಕೆಲಸ ಇರಲಿ ಇದೇ ಅಂತಲ್ಲ, ನಿಮಗೆ ಫುಲ್ಲು ಜೋಶಾಗಿ ಇರ್ತೀರಿ, ಎನರ್ಜಿ ಫುಲ್ ಇರ್ತದೆ ಆಯಿತಾ. ನೀವು ಫುಲ್ಲು ಮೇಲೆ ಹೋಗ್ತೀರಿ. ಮೇಲೆ ಹೋಗುವಾಗ ಫುಲ್ಲು ನಿಮಗೆ ಕಾಣಲಿಕ್ಕೆ ಸಿಗ್ತದೆ ಅದರದ್ದು ಫಲಿತಾಂಶ, ಯಾವುದೇ ಕೆಲಸದ್ದು ಕೂಡ. ಮತ್ತೆ ಎಂತ ಆಗ್ತದೆ, ನಿಮಗೆ ಬ್ಯಾಲೆನ್ಸ್ ತಪ್ತದೆ ಆಯಿತಾ. ಎನರ್ಜಿ ಫುಲ್ ಇರುವಾಗ ಬ್ಯಾಲೆನ್ಸ್ ತಪ್ಪುವಾಗ ಫುಲ್ಲು ಕೆಳಗೆ ಬೀಳ್ತೀರಿ. ಅದು ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಇಲ್ವ ಅಂತ ನನಗೆ ಗೊತ್ತಿಲ್ಲ, ಆದರೆ ನನಗೆ ಹಾಗೆ ಆಗಿದೆ. ಫುಲ್ಲು ಕೆಳಗೆ ಅಂದರೆ ಇಡೀ ಲೋಕ ನಿಮ್ಮ ವಿರುದ್ಧವಾಗಿ ಇದೆ, ಅಂದರೆ ದೇವರು ಕೂಡ ನಿಮ್ಮ ಒಟ್ಟಿಗೆ ಇಲ್ಲ ಅಂತ ಆ ನಂಬಿಕೆ ಒಂದು ಬರ್ತದೆ ಕೆಲವು ಸಾರಿ ಆಯಿತಾ. ಅಂದರೆ ಆವಾಗ ಮಧ್ಯದಲ್ಲಿ ಬರ್ತದೆ, ನಾನೊಬ್ಬನೇ ನನ್ನ ಹತ್ರ, ಅಂದರೆ ದೇವರು ಕೂಡ ನನ್ನ ಜೊತೆಗೆ ಇಲ್ಲ, ನಾನು ಎಷ್ಟೇ ಪ್ರಯತ್ನ ಮಾಡಿದರೂ ವಿಫಲನೆ ಕಾಣ್ತಾ ಇದೆ ಅಂತ ಆ ಸ್ಟೇಜಿಗೆ ಬರ್ತದೆ ಆಯಿತಾ. ಅದಕ್ಕೆ ಅಲ್ಲಿ ಏನು ಮಾಡಬೇಕು, ನೀವು
ನೀವು ಗಿವ್ ಅಪ್ ಮಾಡಬಾರ್ದು. ಅಂದರೆ ಇದು ನನ್ನಿಂದ ಆಗೋದಿಲ್ಲ ಅಂತ ನೀವು ಇದು ಮಾಡಬಾರ್ದು. ಆದರೆ ನೀವು ಸೋಲನ್ನು ಒಪ್ಪಬೇಕು, ಆಯಿತಾ? ಅಹಂಕಾರದಲ್ಲಿ ಇರಬಾರ್ದು. ನೀವು ಸೋಲನ್ನು ಒಪ್ಪಿ ಎಲ್ಲದು ಆಗೋದು ಒಳ್ಳೆಯದಕ್ಕೆ ಅಂತ ಇದರಲ್ಲಿ ಇದ್ದರೆ ಒಂದು ಬೆಳಕು ಕಾಣಲಿಕ್ಕೆ ಸಿಗ್ತದೆ. ಮತ್ತು ಒಂದು ಹೆಜ್ಜೆ ಹಾಕಲಿಕ್ಕೆ ನಿಮಗೆ ಒಂದು ಧೈರ್ಯ ಬರ್ತದೆ ಪುನಃ. ಮತ್ತು ನೀವು ಕಲಿತೀರಿ ನಿಮ್ಮಷ್ಟಾಗಿ ಸಣ್ಣ ಸಣ್ಣ ಹೆಜ್ಜೆ ಹಾಕುವ ಅಂತ. ಮತ್ತು ನಿಮಗೆ ಅದು ಆಟೋಮ್ಯಾಟಿಕ್ಕಾಗಿ ಬರ್ತಾಯಿದೆ. ಅದು ನೋಡಿ, ನನಗೆ ಎಷ್ಟೇ ಹೇಳಿದರೂ ಬಾಯಲ್ಲಿ ಮಾತನಾಡಿ ಅರ್ಥ ಮಾಡಿಸುವ ವಿಷಯ ಅಲ್ಲ, ಆಯಿತಾ? ಅದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗುವ ವಿಷಯಗಳು. ಅದು ಎಷ್ಟೇ ಯಾರೇ ಪಂಡಿತರು ಇರಲಿ, ನೀವು ನಿಮ್ಮ ಜೀವನದಲ್ಲಿ ಎಕ್ಸ್ಪೀರಿಯೆನ್ಸ್ ಆದರೆ ಮಾತ್ರ ಯಾವುದೇ ವಿಷಯ ಅರ್ಥ ಮಾಡಲಿಕ್ಕೆ, ಅಂದರೆ ಅದು ಅರ್ಥ ಆಗೋದು. ಇನ್ನೊಬ್ಬರಿಗೆ ಎಷ್ಟೇ ಬಾಯಲ್ಲಿ ಹೇಳಿದರೂ ಅವರಿಗೆ ಅದು ಎಕ್ಸ್ಪೀರಿಯೆನ್ಸ್ ಆಗದೆ ಅವರಿಗೆ ಎಷ್ಟೇ ಹೇಳಿದರೂ ಅರ್ಥ ಆಗೋದಿಲ್ಲ. ಎದುರುಗಡೆ ಹೇಳ್ಬೋದು, ನನಗೆ ಅರ್ಥ ಆಯಿತು, ಹೌದೌದು ಅಂತ ಹೇಳ್ಬೋದು. ಆದರೆ ಇಲ್ಲ, ಅದು ಮೂಲ ಸ್ಥಾನಕ್ಕೆ ನಿಮ್ಮ ಅಲ್ಲಿ ಮುಟ್ಟಬೇಕಾದರೆ ಅದು ಎಕ್ಸ್ಪೀರಿಯೆನ್ಸ್ ಆಗಿಯೇ ಗೊತ್ತಾಗೋದು, ಆಯಿತಾ? ಹೌದು, ಅಷ್ಟೇ ಹೇಳಲಿಕ್ಕೆ ಈ ವಿಡಿಯೋ ಮಾಡಿದ್ದು. ಅಂದರೆ ನಾನು ವಿಡಿಯೋ ಮಾಡಿದ್ದು ಆ ಪೆಟ್ಟಿಗೆಯನ್ನು ತೋರಿಸಲಿಕ್ಕೆ ಅಂತ. ಆದರೆ ವಿಷಯ ಎಲ್ಲಿ ಹೋಯಿತು, ಪರವಾಗಿಲ್ಲ. ಈಗ ನಾನು ಆಯಿತು ಇವತ್ತಿಗೆ, ಅಂದರೆ ಈ ವಿಡಿಯೋ ಇಲ್ಲಿಗೆ ನಿಲ್ಲಿಸ್ತೇನೆ. ಮತ್ತು ನಾಳಿದ್ದು ಅಪ್ಡೇಟ್ ನಾನು ತೋರಿಸ್ತೇನೆ ಎಂತಾಗ್ತದೆ ಅಂತ. ಧನ್ಯವಾದ ಈ ವಿಡಿಯೋನ ನೋಡಿದ್ದಕ್ಕೆ. ಆಯಿತು.